ಇದು ಕನ್ನಡಿಗರ ನಾಡಿಮಿಡಿತ. ದಾಸರಹಳ್ಳಿ ಕ್ಷೇತ್ರದ ಮಂಜುನಾಥ್ ನಗರದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಯಾದ ಶ್ರೀ ಗಣೇಶ್ ರವರ ಹುಟ್ಟುಹಬ್ಬವನ್ನು ಸ್ಥಳೀಯ ನಿವಾಸಿಗಳು ಹಾಗೂ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು. ಕಾಳಿಮಠದ ಶ್ರೀ ರಿಷಿಕುಮಾರ ಸ್ವಾಮೀಜಿಗಳು, ಸ್ಥಳೀಯ ಮುಖಂಡರಾದ ಶ್ರೀ ಎಬಿಬಿ ಮಂಜಣ್ಣ, ಸ್ಥಳೀಯ ಗಣ್ಯರು ಹಾಗೂ ಅಭಿಮಾನಿಗಳು ಆಗಮಿಸಿ ಶ್ರೀ ಗಣೇಶ್ ರವರಿಗೆ ಸಿಹಿ ತಿನಿಸಿ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿ ಶುಭ ಹಾರೈಸಿದರು. ದಿನಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಗಣೇಶವರ ಶುಭಾಶಯಕ್ಕೆ ಹೇಗಿದೆ ಅಂದರೆ ತುಂತುರು ಮಳೆಯ ಜೊತೆ ಸ್ವಾಮೀಜಿಯವರ ಆಶೀರ್ವಾದದಿಂದ, ಮಂಜಣ್ಣವರ ಕೃಪೆಯಿಂದ, ಸೂಪರ್ ಯೋಗನ ಕೈಯಿಂದ ದಾಸರಹಳ್ಳಿ ಕ್ಷೇತ್ರದಿಂದ ಇಡೀ ದಾಸರಹಳ್ಳಿ ಕ್ಷೇತ್ರದ ಈ ಒಂದು ಬಡಾವಣೆಯ ಸಂಕಷ್ಟಹರ ಗಣಪತಿ ದೇವಸ್ಥಾನದಲ್ಲಿ ವಿಘ್ನೇಶ್ವರ ಗಣಪತಿಯ ಪೂಜೆ ಸಲ್ಲಿಸಿ ಗಣಪತಿಯೇ ಹುಟ್ಟಿದ ಹಬ್ಬ ಅಂತ ಹೇಳಿ ನಾನು ಬಹಳಷ್ಟು ಸಮಾಜಕ್ಕೆ ಬೇಕಾಗಿರತಕ್ಕಂತಹ ಕಳಕಳಿಯನ್ನು ಇಟ್ಟುಕೊಂಡು ಯುವ ಜನರನ್ನು ಪ್ರೇರೇಪಿಸಿ ಆ ಯುವಕರಲ್ಲಿ ಸಮಾಜದ ಒಳಿತಿಗಾಗಿ ಲೌಕಿಕ ಮೌಲ್ಯಗಳನ್ನು ಆಧಾರವಾಗಿಟ್ಕೊಂಡು ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ನಮ್ಮ ಪ್ರೀತಿ ಶಿಷ್ಯ ಗಣೇಶ್ ಅವರ ಹುಟ್ಟುಹಬ್ಬ ಇವರು. ಆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಣ್ಣದೊಂದು ಕಾರ್ಯಕ್ರಮ ಸ್ವಾಮೀಜಿ ಬರಬೇಕು ಅಂತ ಹೇಳಿ ನವರಾತ್ರಿ ಕಾರ್ಯಕ್ರಮ ನಡೀತಾ ಇದೆ ಅರಸೀಕೆರೆಯಲ್ಲಿ. ಅವನ ಮೇಲೆ ಏನಕ್ಕೋಸ್ಕರ ಅದೊಂದು ಈ ಹುಟ್ಟುಹಬ್ಬಕ್ಕೆ ಅಲ್ಲಿಂದ ಬಂದ್ರ ಇಲ್ಲ, ಆತನಲ್ಲಿರ್ತಕ್ಕಂಥ ಸಮಾಜ ಕಳಕಳಿಗೋಸ್ಕರವಾಗಿ ಇಂಥ ಒಂದು ರತ್ನವನ್ನು ಅವರ ತಾಯಿ ತಂದೆ ಕೊಟ್ರಲ್ಲ ಈ ಜಗತ್ತಿಗೆ, ಅವನಿಂದ ಈ ಜಗತ್ತಿಗೆ ಇನ್ನೂ ಬಹಳಷ್ಟು ಕೆಲಸ ಇದೆ ಅಂತ ಇಲ್ಲಿಗೆ ಬಂದಮೇಲೆ ನಮ್ಮ ಎಬಿಬಿ ಮಂಜಣ್ಣ ಅವರೊಂದು ಕಾಣಿಕೆ ಕೊಟ್ಟರು ನನಗೆ, ಇವನಿಗೆ ಕೊಡಲಿಲ್ಲ. ಏಕೆಂದರೆ ಅವ್ರ ಮಗ ಅರ್ಜುನ ಮಿಲ್ಟ್ರಿಲಿದ್ದಾನೆ ಕಾಶ್ಮೀರದಲ್ಲಿ, BOK ಅದನ್ನು ಕಾವಲು ಕಾಯ್ಕೊಂಡು. ಆ ಹುಡುಗ 20 ದಿವಸ ರಜದ ಮೇಲೆ ಬೆಂಗಳೂರಿಗೆ ಬಂದಿದ್ದಾನೆ. ಇವತ್ತನನ್ನು ನೋಡುವ ಭಾಗ್ಯದಲ್ಲಿ ಆ ಅರ್ಜುನನು ನನ್ನ ಜೊತೆಯಲ್ಲಿ ಬಂದಿದ್ದಾನೆ, ಈ ದೇಶದ ಯೋಧ ಅಂತ ಅಂದರೆ ಅದು ಅಲ್ಲಿಂದ ಬಂದು ಇಲ್ಲಿ ಲಿಂಕ್ ಹೆಂಗೆ ಅಂತ ಗೊತ್ತಿಲ್ಲ. ಗಣೇಶನಿಗೆ ಯೋಧನ ರಕ್ಷಣೆಯೂ ಇದೆ ಅಂತ ಆಯಿತು ಇಲ್ಲಿ. ಅಂಥ ಒಂದು ಸುಸಂದರ್ಭ. ಎಲ್ಲರ ಹುಟ್ಟು ಅಮೂಲ್ಯವಾದದ್ದು, ಅದನ್ನು ಮೌಲ್ಯವಾಗಿ ಹೇಗೆ ನಡೆಸ್ಕೋಬೇಕು ಅನ್ನುವಂಥದ್ದು ಈ ಯುವಕರನ್ನು, ಈ ಬಡಾವಣೆಯ ಯುವಕರನ್ನು ನೋಡಿ ಕಲಿಬೇಕು. ಪ್ರತಿ ತಿಂಗಳೂ ಸಹ ಒಂದೊಂದು ಆರೋಗ್ಯ ತಪಾಸಣಾ ಶಿಬಿರ, ಇಡೀ ಸ್ವಚ್ಛತಾ ಕಾರ್ಯ, ಯಾವ ತಿಂಗಳು ಇಲ್ಲ ಅನ್ನೋದಿಲ್ಲ. ಅವರೊಂದು ಟ್ರಸ್ಟನ್ನು ಮಾಡಿಕೊಂಡು ಇಡೀ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಒಂದು ಬಡಾವಣೆ, ದಾಸರಹಳ್ಳಿಯ ಬಡಾವಣೆ ಅಲ್ಲ, ಇಡೀ ದಾಸರಹಳ್ಳಿ ಕ್ಷೇತ್ರ ಅಲ್ಲ, ಇಡೀ ರಾಜ್ಯ ವ್ಯಾಪಿಸ್ಬೇಕು ಅಂತ ನಾನು ಹಿಂದೆ ಹೇಳಿದ್ದೆ. ಅದೇ ರೀತಿಯಲ್ಲಿ ಇಡೀ ರಾಜ್ಯ ವ್ಯಾಪಿಸ್ತಾ ಇದ್ದಾರೆ. ಅವರ ರಾಜ್ಯದ ಎಲ್ಲರ ಗಮನವನ್ನು ಈ ಒಂದು ವಾರ್ಡು ಅಥವಾ ದಾಸರಹಳ್ಳಿ ಕ್ಷೇತ್ರ ಸೆಳೆಯುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದಾಸರಹಳ್ಳಿ ಕ್ಷೇತ್ರದ ಶಾಸಕರಾದ ಮುನಿರಾಜು ಅವರ ಆಶೀರ್ವಾದವೂ ಸಹ ಅವ್ರ ಜೊತೆಯಲ್ಲಿ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲ